ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯವರು, ನನ್ನಿಬ್ರು ಮಕ್ಕಳು ಎಲ್ಲರೂ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿಯಾಗಿದ್ದೀನಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಇವತ್ತು ನನ್ನ ಬ್ಲಾಗಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಗೌರಿ ಗಣೇಶ ಹಬ್ಬನ ಅಂತ ನಿಮಗೆ ನಾನು ತೋರಿಸ್ತೀನಿ. ಗೈಸ್, ಇನ್ನೊಂದು 20 ನಿಮಿಷ, ಹಾರ್ಡ್ಲಿ ಒಂದು 20 ನಿಮಿಷ ನಮ್ಮ ಅಮ್ಮನ ಮನೆಗೆ ಹೋಗಿ ತಲುಪ್ತೀವಿ. ಸೊ ಮನೆಯಲ್ಲಿ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕು, ಅದನ್ನ ತೊಗೊಂಡು ಹಾಗೆ ಹೋಗ್ತೀವಿ. ಸೊ ಮೀನ್ ವೈಲ್ ಮಿಸ್ಟರ್ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆ ಏನಂದ್ರೆ, ನೀವು ಚಿಕ್ಕವರಾಗಿದ್ದಾಗ ನಿಮ್ ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಾವು ಕೆರೆಯಿಂದ ಮಣ್ಣು ತಂದು ಚಪ್ರ ಹಾಕಿ ಮಾಡ್ತಿದ್ವು, ಸಣ್ಣದಾಗಿ ಚಿಕ್ಕದಾಗಿ. ಅಂದ್ರೆ ಹೊರಗೆ ಮಾರ್ಕೆಟ್ ಇಂದ ಏನು ಗಣಪತಿ ಅಲ್ಲ, ನೀವೇ ಗಣಪತಿ ಮಾಡ್ಕೋತಾ ಇದ್ರಿ? ಕೆರೆಯಿಂದ ಮಣ್ಣು ತಂದು ಎರೆಮಣ್ಣು ತಂದು ಚಿಕ್ಕದಾಗಿ ಮಾಡ್ತಾ ಶಾಮಿಯಾನ. ಅಂದ್ರೆ ಏನ್ ಗೊತ್ತಾ ಫ್ರೆಂಡ್ಸ್, ಆಕ್ಚುಲಿ ಅವಾಗಿನ ಕಾಲದಲ್ಲೆಲ್ಲ ಹಬ್ಬಗಳಂದ್ರೆ ಏನೋ ಒಂಥರ ಖುಷಿ, ಆ ಎಕ್ಸೈಟ್ಮೆಂಟೇ ಒಂಥರ ಹೇಳಕ್ಕೆ ಆಗಲ್ಲ. ಹಬ್ಬ ಅಂದ್ರೇನೆ ಒಂದ್ ವಾರದಿಂದ ಪ್ರಿಪರೇಷನ್, ಕ್ಲೀನಿಂಗು ಎಲ್ಲ ನಡೀತಾ ಇತ್ತು. ಇದೆಲ್ಲ ಕಂಬಗಳೆಲ್ಲ ಕಟ್ಕೊಬತ್ತಿದ್ದು ಹೋಗಿ ಈ ತರ ಎಲ್ಲ ಇರ್ತಾ ಇತ್ತು. ಬಟ್ ಇವಾಗಿನ ಏನಂದ್ರೆ ಸ್ವಲ್ಪ ಅಪ್ಡೇಟ್ ವರ್ಷನ್, ಜಾಸ್ತಿ ರಿಸ್ಕ್ ತಗೊಳ್ಳಲ್ಲ ಯಾರು. ನಾಳೆ ಹಬ್ಬ ಅಂದ್ರೆ ಇವತ್ತು ಪ್ರಿಪೇರ್ ಆಗ್ತಾರೆ. ಅವಾಗ ಒಂದ್ ತಿಂಗಳಿಂದ ಎಲ್ಲ ಬರೋರು ಮನೆ ಹತ್ರ ದುಡ್ಡು ಕೊಡಿ ಗಣಪತಿ ಕೂರಿಸ್ತಾ ಇದೀವಿ ಅಂತ. ಈಗೇನ್ ಹಾಗೆ ಮಧ್ಯ ಹೋಗ್ತಾ ಹೋಗ್ತಾ ಫುಲ್ ಮಳೆ ಬರ್ತಾಯಿತ್ತು. ಎಷ್ಟು ಜೋರು ಮಳೆ ಅಂದರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಈ ಥರ ಮಳೆ ಬಂದರೆ ಹಬ್ಬ ಮಾಡೋಕ್ಕೆ ಅಷ್ಟೊಂದು ಮೂಡಿರಲ್ಲ. ಬಟ್ ಗೌರಿ ಹಬ್ಬದ ದಿವಸ ಮಳೆ ಬಂದರೆ ಅದನ್ನ ಗೌರಿ ಮಳೆ ಅಂತ ಹೇಳ್ತಾರೆ. ಗೈಸ್, ನಾವಿವಾಗ ಬಂದ್ವಿ ಮೈಸೂರು ಬೀಚ್ ಆದ್ವಿ. ಇಲ್ಲಿ ತಿಂಡಿ ಮನೆಯಲ್ಲಿ ಸ್ವಲ್ಪ ತಿಂಡಿಗಳು ತೊಗೊಂಡು ಹೋಗಬೇಕಾಗಿತ್ತು. ಬಟ್ ತೀರಾ ಜೋರಾಗಿ ಮಳೆ ಬರ್ತಾ ಇದೆ, ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಇಳಿಯೋ ಕೂಡ ಆಗ್ತಾ ಇಲ್ಲ. ನೋಡೋಣ, ಮಳೆ ನಿಂತ ಮೇಲೆ ಹೋಗಿ ತಿಂಡಿ ತೊಗೊಂಡು ಬರಬೇಕು. ಕೈ ಸಿಕ್ಕಾಬಟ್ಟೆ ಮಳೆ ಒಳಗಡೆ ಹೋಗ್ಬಿಟ್ಟು ಹೆಂಗೋ ತಿಂಡಿಗಳು ಸ್ವಲ್ಪ ತೊಗೊಂಡು ಬಂದ್ಬಿಟ್ಟೆ. ಮಳೆ ಇದ್ದಿದ್ದರಿಂದ ಒಳಗಡೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಏನೇನು ತಿಂಡಿ ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮನೆಗೆ ಬಂದ್ವಿ, ಹೊರಗಡೆ ಯಾರೂ ಕಾಣ್ತಾ ಇಲ್ಲ. ನಮ್ಮ ಚೂವಲ್ಲಿ ಮನೆ ಒಳಗಡೆ ಎಂಟರ್ ಆಗ್ತಿದ್ದಾಗೇ ಆಲ್ರೆಡಿ ನನ್ನ ತಂಗಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದ್ಲು. ಸೊ ನಾನು ಹೋಗಿ ಇನ್ನೊಂದು ಸ್ವಲ್ಪ ಅರೇಂಜ್ಮೆಂಟ್ನ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಸಿಗುತ್ತೆ ಅಂದರೆ, ಇಲ್ಲಿಂದ ಸ್ಟ್ರೇಟ್ ಹೋದರೆ ಒಂದು ಅಂಗಡಿ ಇದೆ. ಆ ಅಂಗಡಿಲಿ ಹೋಗ್ಬಿಟ್ಟು ನೀವು ಅಂಕಲ್ ಈ ಥರ ಪುರಿ ಉಂಡೆ ಕೊಡಿ ಅಂದರೆ ಪುರಿ ಉಂಡೆ ಸಿಗುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಪೂಜೆ ಎಲ್ಲ ಆದಮೇಲೆ ಅಮ್ಮ ಹಬ್ಬದ ಅಡುಗೆ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೊ ಅದನ್ನೆಲ್ಲ ಅಮ್ಮನೇ ಸರ್ವ್ ಮಾಡಿ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ನಮ್ಮನೆ ಹತ್ರ ಇರೋ ಗಣಪತಿ ಹತ್ರ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಸೊ ಎಲ್ಲೇ ಪ್ರಸಾದ ಕೊಟ್ಟರು ಫಸ್ಟು ಪ್ರಸಾದ ತಿನ್ನೋಕ್ಕೆ ಹೋಗ್ತೀನಿ. ಸೊ ಮತ್ತು ನಮ್ಮ ಅಮ್ಮನ ಹಿಂಸೆ ಮಾಡಿ ಕರ್ಕೊಂಡು ಹೋಗಿ ಪ್ರಸಾದ ಇಸ್ಕೊಂಡು ಬಂದೆ. ಬಾತು ಮತ್ತು ಕೇಸರಿ ಬಾತ್ ಕೊಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ನನ್ನ ತಂಗಿ ಒಂದು ರೌಂಡ್ ಬೈಕಲ್ಲಿ ಹಾಗೆ ಒಂದು ಜಾಲಿ ರೈಡ್ ಹೋಗಿ, ಇದೆಲ್ಲ ಆದಮೇಲೆ ನಮ್ಮನೆ ಹತ್ರ ಕೂರಿಸಿರೋಂಥ ಗಣಪತಿ ಹಬ್ಬದ ದಿವಸನೇ ಬಿಡ್ತಾ ಇರೋದ್ರಿಂದ ತುಂಬ ಜೋರಾಗಿ ಬಿಡ್ತಾಯಿದ್ರು. ಸೊ ಎಲ್ಲ ಕ್ಲಿಪ್ಪಿಂಗ್ಸ್ ಇಲ್ಲಿದೆ.
ಯಾರು ಸುಮ್ಮನೆ ತಮಾಷೆಗೆ ಎದುರಿಸ್ತಾರದು. ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಗೌರಿ ಹಬ್ಬದಲ್ಲಿ ಈ ಸೆಷನ್ ಇಲ್ಲ ಅಂದರೆ ಹೇಗೆ ಅರ್ಶಿನ ಕುಂಕುಮ ತೊಗೊಂಡು ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ನನ್ನ ತಂಗಿ ನನ್ನ ಹತ್ರ ಆಶೀರ್ವಾದ ತೊಗೊಂಡು ಫೈನಲಿ ಅಮ್ಮಂಗೆ ಒಂದು ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಅಮ್ಮನ ಮನೇಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನನ್ನ ಜೊತೆ ಒಂದು ಸ್ಪೆಷಲ್ ಪರ್ಸನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾರು ಅಂದರೆ ಇಲ್ಲಿ ಆ ಸ್ಪೆಷಲ್ ಪರ್ಸನ್ ತುಂಬ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಬಾರೆ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹುಣಸೂರಿಗೆ ರೀಚ್ ಆದಮೇಲೆ ಡಿನ್ನರ್ಗೆ ಅಂತ ಹೇಳಿ ಆಶೀರ್ವಾದ್ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ವೆಜ್ ಫುಡ್ಸ್ಗಂತೂ ಎಕ್ಸ್ಟ್ರೀಮ್ಲಿ ಗುಡ್. ನಮ್ಮ ಹುಣಸೂರಲ್ಲಿ ಇದು ಹೊಸದಾಗಿ ಓಪನ್ ಆಗಿದೆ. ಸೊ ಯೂಶ್ವಲಿ ನಾವು ಇದೇ ರೆಸ್ಟೋರೆಂಟ್ಗೆ ಹೋಗೋದು. ಗೈಸ್ ನಮ್ಮ ಅಕ್ಕ ಅವಳ ಹತ್ರ ತಿಂತಾ ಇದ್ದಾಳೆ. ಸುಸ್ತಾಗ್ಬಿಟ್ಟಿದ್ದಾಳೆ ನಮ್ಮ ಐಶ್ವರ್ಯ. ನನ್ನ ಮಗ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ ಅಂತ ಹೇಳಿ ಬೇಗ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ತಂಗಿ ನನ್ನ ಮಗನಿಗೆ ಊಟ ತಿನ್ನಿಸ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಅವರಪ್ಪ ಬೇರೆ ಡಾನ್ಸ್ ಬೇರೆ ಮಾಡ್ತಾಯಿದ್ರು, ಡಾನ್ಸ್ ಸ್ಟೆಪ್ ಬೇರೆ ಕಲಿತಾಯಿದ್ರು. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.